ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಜೆ ಟೆಕ್ ಲೈಫ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ಮಾತಾಡ್ಕೊಳ್ಳೋಣ. ಸೊ ಅದು ಯಾವ್ದು ವಿಷಯ ಏನು ಅಂತೇಳಿ ಈ ವಿಡಿಯೋದ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ಏನಾದರೂ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಏನಾದರೂ ನಿಮ್ಗೆ ಗೆಸ್ ಮಾಡೋಕ್ಕೆ ಸಾಧ್ಯ ಆಗಿದರೆ ಖಂಡಿತ ನೀವು ಕಾಮೆಂಟ್ ಮಾಡಿ ತಿಳಿಸಿ, ಈ ವಿಷಯದ ಬಗ್ಗೆನೇ ನೀವು ಮಾತಾಡ್ತಾ ಇದ್ದೀರಿ ಅಂತೇಳಿ. ಸೊ ಇದು ಒಂದು ನಿಮ್ಗೊಂಥರ ಟಾಸ್ಕ್ ಥರ ಅಂದ್ಕೊಳ್ಳಿ. ಸೊ ನಾನು ಇವತ್ತು ಏನು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ ನಾನು ಮುಂದೆ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಇದು ವೆರಿ ವೆರಿ ಇಂಪಾರ್ಟೆಂಟು ವಿಷಯ ಸ್ನೇಹಿತರೆ. ಏನಕ್ಕೆ ಅಂದರೆ ಪ್ರತಿಯೊಬ್ಬ ಮೆಕ್ಯಾನಿಕ್ಕೂ ಸಹ ಪ್ರತಿನಿತ್ಯ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾನೆ ಇರ್ತಾರೆ. ಸೊ ಇದು ತುಂಬ ಜನ ಫೇಸ್ ಮಾಡಿ ಅದನ್ನ ಕೆಲವೊಂದು ತಕ್ಕ ಮಟ್ಟಿಗೆ ಸಾಲ್ವ್ನು ಮಾಡಿರ್ತೀವಿ. ಕೆಲವೊಂದು ಏನಾಗುತ್ತೆ ಟೆಂಪ್ರವರಿಯಾಗಿ ಕೆಲವೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿರ್ತೀವಿ. ಕೆಲವರು ಪರ್ಮನೆಂಟಾಗಿ ಕೆಲವೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಒಂದು ಪ್ರಾಬ್ಲಮ್ಮು ರೆಗ್ಯುಲರಾಗಿ ಪ್ರತಿನಿತ್ಯ ಪ್ರತಿಯೊಬ್ಬ ಮೆಕ್ಯಾನಿಕ್ಕೂ ಫೇಸ್ ಮಾಡಿರ್ತೀರಿ, ಇಲ್ಲ ಅಂತ ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈ ವಿಡಿಯೋ ನೀವು ಪೂರ್ತಿ ಎಂಡ್ವರೆಗೂ ನೋಡಿ, ಆವಾಗ ನಾನು ಹೇಳ್ತಕ್ಕಂಥ ವಿಷಯ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ಏನು ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತೇಳಿ ನಾನು ಇದರಲ್ಲಿ ಅದೇ ಹೇಳಿದ್ನಲ್ಲ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ಇದನ್ನು ನೀವು ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಯಾಕಂದರೆ ನಾನು ಹೇಳ್ತಕ್ಕಂಥ ವಿಷಯ ಪ್ರತಿಯೊಬ್ಬ ಮೆಕ್ಯಾನಿಕ್ಕು ತನ್ನ ಪ್ರತಿನಿತ್ಯ ಈ ಪ್ರಾಬ್ಲಮ್ನ ಫೇಸ್ ಮಾಡೋದ್ರಿಂದ ಈ ಒಂದು ವಿಷಯ ನಿಮಗೆ ಪ್ರತಿಯೊಬ್ಬರಿಗೂ ಹೆಲ್ಪ್ಫುಲ್ ಆಗೋಂಥ ವಿಷಯ. ಮತ್ತು ಅದಕ್ಕೆ ಕೆಲವೊಂದು ಸೊಲ್ಯೂಷನ್ಸ್ನೂ ಸಹ ನಾವೊಂದು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಅದೊಂದು ಪ್ರಾಕ್ಟಿಕಲ್ಗೂ ಸಹ ನಿಮಗೆ ಮಾಡಿ ಸಹ ತೋರಿಸಿರ್ತೀನಿ. ಮತ್ತು ಈ ರೀತಿಯ ಹೊಸ ಎಕ್ಸ್ಪೆರಿಮೆಂಟ್ ವೀಡಿಯೋಸ್ ನೀವು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಅಂದರೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರೋ ಹೊಸದಾಗಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ಫಸ್ಟು ನಿಮಗೆ ನಾವು ಮಾಡ್ತಕ್ಕಂಥ ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ. ಆವಾಗ ಈ ರೀತಿಯ ಹೊಸ ಅನ್ವೇಷಣೆ ಏನು ಮಾಡಿರ್ತೀವಿ ಆ ವಿಡಿಯೋ ನಿಮ್ಗೆ ಯಾವುದೇ ಕಾರಣಕ್ಕೂ ಮಿಸ್ ಆಗೋಕ್ಕೆ ಚಾನ್ಸ್ ಇರೋದಿಲ್ಲ ಸ್ನೇಹಿತರೆ. ಸೊ ನಾವಿನ್ನು ಮುಂದಿನ ಈ ವಿಡಿಯೋದ ಬಗ್ಗೆ ನೋಡೋಣ ಸಂಪೂರ್ಣವಾಗಿ ಬನ್ನಿ. ಸೊ ಏನು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ ಸಿಂಪಲ್ಲು ಸ್ನೇಹಿತರೆ. ಇದು ಕೇಳೋದಕ್ಕೆ ಸಿಂಪಲ್ಲೇ, ಆದರೆ ಪ್ರಾಬ್ಲಮ್ ಮಾತ್ರ ಬಿಗ್. ಎಸ್ಪೆಷಲಿ ಟೆಕ್ನಿಷಿಯನ್ಸ್ಗೆ, ಮೆಕ್ಯಾನಿಕ್ಸ್ ಯಾರ್ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ. ಸೊ ಬೇರೆಯವ್ರಿಗೆ ಇದು ಸಿಂಪಲ್ ಪ್ರಾಬ್ಲಮ್ಮೇ, ಆದರೆ ಈ ಮೆಕ್ಯಾನಿಕ್ಗಳಿದಾರಲ್ಲ, ಎಸ್ಪೆಷಲಿ ನಾವು ಮೆಕ್ಯಾನಿಕ್ ಅಂತ ಹೇಳಿ ನಾವೇನಿದ್ದೀವಿ, ಇದು ನಮಗೆ ಒಂಥರ ಬಿಗ್ ಚಾಲೆಂಜ್. ಪ್ರತಿದಿನ ಇದು ನಾವು ಫೇಸ್ ಮಾಡ್ತಾನೆ ಇರ್ತೀವಿ ಒಂದಲ್ಲ ಒಂದು ರೀತಿಯಲ್ಲಿ. ಸೊ ಇದು ಏನು ವಿಷಯ ಅಂದರೆ ಸ್ನೇಹಿತರೆ, ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಈಗ ಥ್ರೆಡ್ ಕಟಿಂಗು. ಈ ಥ್ರೆಡ್ ಕಟಿಂಗ್ ಅನ್ನೋದು ಬಂದು ಎಸ್ಪೆಷಲಿ ನಮ್ಗೆ ಮೇಜರಾಗಿ ಕಾಣೋದು ಯಾವುದು, ಕೆಲವೊಂದು ಮಿಷಿನ್ಸ್ ನಿಮಗೆ ಇಮೇಜಸ್ ಸಹ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ವೇಸ್ಟ್ ಬೆಂಡಲ್ಲಿ ಬರುತ್ತೆ, ಫೀಡ್ ಆಫ್ ಅಮಲ್ ಬರುತ್ತೆ, ಮತ್ತು ಬಾಟಮ್ ಹೆಮ್ಮಿಂಗಲ್ಲಿ ಬರುತ್ತೆ. ಬಾಟಮ್ ಹೆಮ್ಮಿಂಗ್ ಅಂದರೆ ಎಸ್ಪೆಷಲಿ ಚೈನ್ ಸ್ಟಿಚ್ಚು. ಲಾಸ್ಟ್ ಸ್ಟಿಚ್ಚಲ್ಲಿ ನಿಮ್ಗೆ ಅಷ್ಟೊಂದು ಪ್ರಾಬ್ಲಮ್ಸು ಬರೋದಿಲ್ಲ ಸ್ನೇಹಿತರೆ. ಮೇಜರಾಗಿ ನಿಮಗೆ ಬರೋದು ಬಂದು ಎಸ್ಪೆಷಲಿ ನಿಮಗೆ ಚೈನ್ ಸ್ಟಿಚ್ ಮಿಷಿನ್ಸ್ ಎಲ್ಲೆಲ್ಲಿ ಬರುತ್ತೋ ಅದರಲ್ಲೆಲ್ಲ ಆಲ್ಮೋಸ್ಟ್ ಥ್ರೆಡ್ ಕಟಿಂಗ್ ಬರುತ್ತೆ. ಏನಕ್ಕೆ ಬರುತ್ತೆ ಅಂದರೆ ಮೇಜರಾಗಿ ಬಂದು ಲೋಕಲ್ ಥ್ರೆಡ್ಸು, ಸಿಂಪಲ್ಲು. ಏನಕ್ಕೆ ಅಂದರೆ ಕಾಸ್ಟಿಂಗ್ಗೋಸ್ಕರ ಎಲ್ಲ ಇವಕ್ಕೆ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ, ಕೆಲವೊಂದು ಬ್ರ್ಯಾಂಡ್ಗಳಿಗೆ ಲೋಕಲ್ ಥ್ರೆಡ್ ಯೂಸ್ ಮಾಡ್ತಾರೆ. ಸೊ ಇದು ನಾವು ಮ್ಯಾನೇಜ್ಮೆಂಟ್ನ ನಾವು ಬ್ಲೇಮು ಮಾಡೋಕ್ಕಾಗಲ್ಲ, ಯಾಕಂದರೆ ಈಗಿರೋ ಪ್ರೆಸೆಂಟ್ ಸಿಚುವೇಶನ್ ಆ ರೀತಿ ಇದೆ. ಸೊ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಲೋಕಲ್ ಥ್ರೆಡ್ಡು ಅದರಲ್ಲೇ ಮಾಡಬೇಕು. ಸೊ ಅದರಲ್ಲಿ ಕ್ವಾಲಿಟಿನೂ ನಾವು ಕಾಂಪ್ರಮೈಸ್ ಮಾಡೋಂಗಿಲ್ಲ, ಕ್ವಾಲಿಟಿ ಹೊರಪೋದಿಲ್ಲ. ಸೊ ಇನ್ ಕೇಸ್ ಪ್ರೊಡಕ್ಷನ್ನು ಕಮ್ಮಿ ಆಯಿತು ಅಂದರೆ ಅದರಲ್ಲೂ ಪ್ರೊಡಕ್ಷನ್ ಪೀಪಲ್ ಅದನ್ನು ಅಕ್ಸೆಪ್ಟ್ ಮಾಡೋಲ್ಲ. ಸೊ ಇವೆಲ್ಲನೂ ಫೇಸ್ ಮಾಡೋದು ಯಾರು? ಮೇಂಟೆನೆನ್ಸ್ ಪೀಪಲ್ಲು. ಸೊ ಎಸ್ಪೆಷಲಿ ನಮ್ಮ ಟೆಕ್ನಿಷಿಯನ್ಸ್ ಅಂದರೆ ನಾವು ಇದನ್ನು ಫೇಸ್ ಮಾಡ್ತೀವಿ. ಸೊ ಇದಕ್ಕೆ ಈ ಥ್ರೆಡ್ ಕಟಿಂಗ್ಗೆ ಒಂದು ಪ್ರತಿದಿನ ನಾವು ಫೇಸ್ ಮಾಡುತ್ತಾನೆ ಇರ್ತೀವಿ. ಸೊ ಇದು ಕೆಲವೊಂದು ಆ ಥ್ರೆಡ್ಡು ಒಂದು ವಿಷಯದಲ್ಲಿ ನಮಗೆ ಯಾರಿಗೆ ಬೇಕಪ್ಪ ಈ ಕೆಲಸ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿರುತ್ತೆ. ಕೆಲವು ಟೈಮ್, ಎಲ್ಲ ಟೈಮು ಅಲ್ಲ, ಕೆಲವು ಟೈಮ್ ಆಗಿರುತ್ತೆ. ಎಲ್ರಿಗೂ ಒಂದು ಈ ಫೀಲಿಂಗ್ ಬಂದಿರುತ್ತೆ ಪ್ರತಿಯೊಬ್ಬರಿಗೂ. ಏನಕ್ಕೆ ಅಂದರೆ ಅಷ್ಟು ಬೇಜಾರಾಗುತ್ತೆ ಈ ಥ್ರೆಡ್ ಕಟಿಂಗು. ಯಾಕಂದ್ರೆ ನಾವು ಪ್ರತಿಯೊಬ್ಬರು ಟೆಕ್ನಿಕಲ್ ಪರ್ಸನ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರೋದನ್ನ ನಾವು ಏನು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಎಲ್ಲ ಮಾಡಿರ್ತೀವಿ, ಆದರೂ ಥ್ರೆಡ್ ಕಟ್ ಆಗ್ತಾ ಇರುತ್ತೆ. ಕಾರಣ ಬಂದೇನಪ್ಪ ಅಂದ್ರೆ ಲೋಕಲ್ ಥ್ರೆಡ್ಡು. ಆ ಒಂದು ಲೋಕಲ್ ಥ್ರೆಡ್ಡಲ್ಲಿ ಅಷ್ಟು ಒಂದು ನಮಗೆ ಒರಿಜಿನಲ್ ಥ್ರೆಡ್, ಇವಾಗ ಬೇರೆ ಕೆಲವೊಂದು ಒರಿಜಿನಲ್ ಥ್ರೆಡ್ ಅಂತಂದರೆ ಕೋಟ್ಸು, ವರ್ಧಮಾನು, ಕೆಲವೊಂದು ಸ್ಟ್ಯಾಂಡರ್ಡ್ ಥ್ರೆಡ್ ಬ್ರ್ಯಾಂಡ್ಸ್ ಇದ್ದಾವೆ. ಆ ಥ್ರೆಡ್ಡಷ್ಟು ಡ್ಯೂರಬಿಲಿಟಿ ಈ ಲೋಕಲ್ ಥ್ರೆಡ್ಸಲ್ಲಿ ಬರೋಲ್ಲ. ಈ ಲೋಕಲ್ ಥ್ರೆಡ್ಡಲ್ಲೂ ಕೆಲವೊಂದು ಬ್ರ್ಯಾಂಡ್ಸ್ ಸ್ವಲ್ಪ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ನೋಡಿ, ನಿಮ್ಗೆ ಕೆಲವೊಂದು ನಾನು ಇಮೇಜಸ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಲೋಕಲ್ ಥ್ರೆಡ್ಸಲ್ಲಿ ಕೆಲವೊಂದು ಥ್ರೆಡ್ಡಲ್ಲಿ ಓಕೆ, ಬಟ್ ಇನ್ನು ಕೆಲವು ಥ್ರೆಡ್ಸ್ ಇದೆ ನೀವು ಏನೇ ಮಾಡೋದು ಥ್ರೆಡ್ ಕಟಿಂಗ್ ಅವಾಯ್ಡ್ ಆಗೋದೇ ಇಲ್ಲ. ಎಸ್ಪೆಷಲಿ ಇನ್ಸಿಮ್ ಫೀಡ್ ಆಫ್ ಮಾಡ್ತಾ ಇರ್ತಾರೆ, ವೇಸ್ಟ್ ಬ್ಯಾಂಡ್ ಹೊಡಿತಾರೆ. ಯಾಕಂದರೆ ಆ ಸ್ಪೀಡ್ ಹೊಡಿತಾ ಇದ್ದರೆ ಆ ಫ್ಯಾಬ್ರಿಕ್ಕಲ್ಲಿ ಕೆಲವೊಂದು ಟೈಮ್ ಏನಾಗುತ್ತೆ, ಈಟ್ ಜನ್ರೇಟ್ ಆಗುತ್ತೆ. ಆ ಈಟ್ ಜನ್ರೇಟ್ ಆದ ಹಂಗೆ ಒಳ್ಳೆ ಬರ್ನ್ ಆದಂಗೂ ಸಹ ಆಗುತ್ತೆ. ನಾವು ಬೆಂಕಿ ಕಡ್ಡಿ ಗೀಚಿ ಥ್ರೆಡ್ ಬರ್ನ್ ಮಾಡಿದ್ರೆ ಯಾವ ರೀತಿ ಇರುತ್ತೋ ಸೇಮ್ ಡಿಟೋ ಆ ರೀತಿಯೇ ಬರ್ನ್ ಆಗೋ ಥ್ರೆಡ್ಸು ಸಹ ಇದ್ದಾವೆ. ಯಾಕಂದರೆ ಅದರಲ್ಲಿ ಅಷ್ಟು ಒಂದು ಆಯಿಲ್ ಕಂಟೆಂಟ್ ಅನ್ನೋದು ಏನಿದೆಯೋ ಅದರಲ್ಲಿ ಕಡಿಮೆ ಇರುತ್ತೆ. ಸೊ ಆ ಥ್ರೆಡ್ ಕಟ್ಟಿಂಗ್ ಆಗಬಾರ್ದು ಅಂಥೇಳಿ ನಾವು ಏನೆಲ್ಲ ಸರ್ಕಸ್ ಎಲ್ಲ ಮಾಡಿರ್ತೀವಿ, ಕೆಲವೊಂದು ಮಾಡಿರ್ತೀವಿ,
ಆದರೆ ಈಗ ನಾನು ನಿಮ್ಮ ಕಟಿಂಗ್ಗೋಸ್ಕರ ನಾವು ಸಿಕ್ಕಾಪಟ್ಟೆ R&D ಮಾಡಿದ್ದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆ R&D ಎಲ್ಲ ಮಾಡಿ ಕಡೆಗೆ ಒಂದು ಫೈನಲ್ಲಾಗಿ ನಾವು ಒಂದು ಸೆಟಪ್ ಮಾಡಿ ಇಟ್ಕೊಂಡ್ವಿ. ಆಗಿಂದ ನಮಗೆ ಯಾವುದೇ ಲೋಕಲ್ ಥ್ರೆಡ್ ಬರಲಿ ಆರಾಮಾಗಿ ನಾವು ನಾರ್ಮಲ್ ಥ್ರೆಡಲ್ಲಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಈ ಲೋಕಲ್ ಥ್ರೆಡಲ್ಲಿ ಸಹ ನಾವು ಅದೇ ರೀತಿ ಮಾಡ್ಬೋದು. ಆ ಸೆಟಪ್ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಇದಕ್ಕೆ ಈ ಒಂದು ಇದು ಬಂದು ಲೋಕಲ್ ಮಾರ್ಕೆಟಲ್ಲಿ ಸಿಗುತ್ತೆ ಆ ಒಂದು ಪ್ರಾಡಕ್ಟು. ಅದನ್ನು ತರಿಸಿ ಅದು ನಾವು ಮಿಷಿನ್ ಕೆಲವೊಂದು ಸೆಟ್ಟಿಂಗ್ಸ್ ಮಾಡಿದ್ದೀನಿ, ಅದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ನೀವು ಅದಕ್ಕೆ ನಾನು ಹೇಳಿದ್ದು ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೆ ನೋಡಿ. ಪ್ರತಿಯೊಂದು ನಿಮಗೆ ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ನೀವು ನೋಡ್ತಾ ಇದ್ದೀರಿ ಈ ವಿಡಿಯೋದಲ್ಲಿ ನಿಮಗೊಂದು ಇಮೇಜ್ ಸಹ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ಸಿಲಿಕಾನ್ ಆಯಿಲ್ ಬಾಕ್ಸು, ಓಕೆನಾ. ಸೊ ಇದು ಮಾರ್ಕೆಟಲ್ಲಿ ರೆಡಿಮೇಡ್ ಸಿಗುತ್ತೆ. ಸೊ ಇದನ್ನು ನಾವು ನಾರ್ಮಲಾಗಿ ಯೂಸ್ ಮಾಡೋದಕ್ಕೂ ನಾನು ಮಾಡಿರ್ತಾರೆ ಸೆಟ್ಟಿಂಗ್ ಥರ ಮಾಡಿ ಯೂಸ್ ಮಾಡೋದಕ್ಕೂ ತುಂಬ ಡಿಫ್ರೆಂಟ್ ಇದೆ. ನಾರ್ಮಲಾಗಿ ಈ ಸಿಲಿಕಾನ್ ಬಾಕ್ಸ್ನ ಯೂಸ್ ಮಾಡಿ ಮಾಡ್ತಾರೆ ಕೆಲವರು, ಡೈರೆಕ್ಟಾಗಿ ಥ್ರೆಡ್ಡು ಆಯಿಲ್ಗೂ ಆಯಿಲ್ನೇ ಥ್ರೆಡ್ಗೆ ಹಾಕ್ಬಿಟ್ಟು ಮಾಡ್ತಾರೆ, ಅದು ಅಷ್ಟು ಆ್ಯಕ್ಯುರೇಟಾಗಿ ಬರೋದಿಲ್ಲ. ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಇದನ್ನ ಮಿಷಿನ್ ಫಿಟ್ ಮಾಡೋದಕ್ಕೆ ಏನೇನು ಮಾಡಿದ್ದೆ ಅಂತೇಳಿ. ಇದೊಂದು ಕ್ಲಾಂಪ್ ಸಹ ನಾನು ಮಾಡಿ ಇದು ಡೈರೆಕ್ಟು ಫಿಡಫಾರ್ಮ್ ಫಿಟ್ ಮಾಡಿದ್ದೀನಿ ನೋಡಿ. ಅದಕ್ಕೊಂದು 2 ಥ್ರೆಡ್ ಗೈಡು ಸಹ ಮಾಡಿ, ಆ ಥ್ರೆಡ್ಡು ಪಾಸ್ ಆಗೋದಕ್ಕೆ ಆ ಆಯಿಲ್ ಬಾಕ್ಸಲ್ಲಿ ಕರೆಕ್ಟಾಗಿ ಪಾಸ್ ಆಗಬೇಕು. ಅದಕ್ಕೆ ಯಾವ ರೀತಿ ಸೆಟಪ್ ಮಾಡಿದ್ದೀನಿ ಅಂದರೆ, ನಾವು ನಾರ್ಮಲಾಗಿ ನೀವು ನೋಡಿರ್ಬೋದು ಈ ಮನುಷ್ಯರಿಗೆ ಈ ಗ್ಲೂಕೋಸ್ ಯಾವ ರೀತಿ ಇಂಜೆಕ್ಟ್ ಮಾಡಿಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ, ಎಷ್ಟು ಗ್ಲೂಕೋಸ್ ಎಷ್ಟು ಸ್ಪೀಡಾಗಿ ಹೋಗಬೇಕು ಅಂತೇಳಿ. ಆ ರೀತಿ ಸೆಟಪ್ನ ನಾನು ಈ ಒಂದು ಸಿಲಿಕಾನ್ ಆಯಿಲ್ ಬಾಕ್ಸಲ್ಲಿ ಸೆಟಪ್ ಮಾಡಿ, ನಮ್ಗೆ ಆ ಥ್ರೆಡ್ಗೆ ಎಷ್ಟು ಆಯಿಲ್ ಕಂಟೆಂಟ್ ಬೇಕು, ಎಷ್ಟು ಆ ಸ್ಪೀಡಲ್ಲಿ ರನ್ ಆಗ್ತದೆ, ಎಷ್ಟು ಆಯಿಲ್ ಬೇಕು, ಎಷ್ಟು ನಮಗೆ ಆ ಥ್ರೆಡ್ ಬ್ರೇಕೇಜ್ ಅವಾಯ್ಡ್ ಮಾಡೋಕ್ಕೆ ಆಯಿಲ್ ಬೇಕು ಅನ್ನೋದನ್ನ ಕಂಪ್ಲೀಟ್ ಈ ಸೆಟ್ಟಿಂಗಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಇದು ನೋಡಿ VBMX ಫಿಡಫಾರ್ಮ್ ಮಿಷಿನ್ಗೆ ಫಿಟ್ ಮಾಡಿರ್ತೀನಿ, ಆ ಕ್ಲಾಂಪ್ ಸಮೇತ ಆ ಥ್ರೆಡ್ ಗೈಡು ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ನಿಮ್ಗೆ ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಇದು ನೋಡಿ, ಇದೇ ಥರ ನೀವು ಸೆಟ್ಟಿಂಗ್ ಮಾಡ್ಕೊಂಡಿದ್ರೆ ಸ್ನೇಹಿತರೆ 90%, ಇನ್ನು 10% ನಾನು ಅದು ಯಾಕಂದ್ರೆ ಹೇಳೋಕ್ಕಾಗೋದಿಲ್ಲ, ಪ್ರತಿಯೊಂದು ಬಂದೇ ಬರುತ್ತೆ. 90% ನಿಮ್ಗೆ ಥ್ರೆಡ್ ಬ್ರೇಕೇಜ್ ಅವಾಯ್ಡ್ ಆಗುತ್ತೆ. ಮತ್ತು ಹ್ಯಾಂಡ್ ಫೀಲಿಂಗು ಇವಾಗ ಎಲ್ಲ ಹೆಂಗೆ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಅಂದರೆ, ಪ್ರತಿಯೊಂದು ಕ್ವಾಲಿಟಿ ಪರ್ಸನ್ಸು ಅಷ್ಟೇ ಹ್ಯಾಂಡ್ ಫೀಲೇ ಕ್ವಾಲಿಟಿ ಪರ್ಸನ್ ಅನ್ನೋದಕ್ಕಿಂತ ಬೈಯರ್ಸ್ ಆ ಥರ ಕೇಳ್ತಾ ಇದ್ದಾರೆ. ಸೊ ಅವ್ರ ಮೇಲೆ ನಾವು ಇದು ಮಾಡೋಕ್ಕಾಗಲ್ಲ. ಹ್ಯಾಂಡ್ ಫೀಲಿಂಗ್ ಇನ್ಸೈಡ್ ಚೇಂಜ್ ಸ್ಟಿಚ್ಚು ಸ್ಮೂತು ಏನಂದರೆ, ನಾವು ಹ್ಯಾಂಡ್ ಫೀಲಿಂಗ್ ನೋಡಿದಾಗ ಅದು ಕುಚ್ಚಬಾರ್ದು ಅಂತ ಹೇಳ್ತಾರೆ, ಅದು ಸ್ಮೂತಾಗಿರಬೇಕು, ಹ್ಯಾಂಡ್ ಸ್ಮೂತಾಗಿರಬೇಕು. ಯಾಕಂದರೆ ಆ ಗಾರ್ಮೆಂಟ್ಸ್ ವೇರ್ ಮಾಡಿದಾಗ ಅವ್ರಿಗೆ ಇಚ್ಚಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅದನ್ನು ಹೇಳ್ತಾರೆ. ಸೊ ಅದು ಆಗಬಾರ್ದು ಅಂತಲೂ ಕೇಳ್ತಾರೆ, ಪ್ಲಸ್ ನಮಗೆ ಥ್ರೆಡ್ ಬ್ರೇಕೇಜು ಆಗಬಾರ್ದು. ಇವೆರಡನ್ನೂ ನಾವು ಒಟ್ಟಿಗೆ ಫೇಸ್ ಮಾಡಬೇಕು ಸ್ನೇಹಿತರೆ, ಈ ಪ್ರಾಬ್ಲಮ್ನ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿಯೊಂದು ಸ್ಟೆಪ್ನೂ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ನೀವು ಮಿಸ್ ಮಾಡಿದ ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಅವಾಗ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಆವಾಗ ನಾನು ಹೇಳ್ತಕ್ಕಂಥ ಪಾಯಿಂಟ್ಸು ಸಹ ನಿಮ್ಗೆ ಅರ್ಥ ಆಗುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಬಾಕ್ಸು ನಾನು ಬಿಫೋರು ಆಫ್ಟರು ಎರಡೂ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಮಿಷಿನ್ ಫಸ್ಟು ಇದು VBMX ಮಿಷಿನ್ ನಾನು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಮಿಷಿನ್ಗೂ ಮಾಡಿದ್ದೀವಿ ನಾವು. ಇದು VBMX ನೋಡಿ, ನಿಮ್ಗೆ ಅದು ಲೇಬಲ್ ಸಹ ತೋರಿಸ್ತಾ ಇದ್ದೀನಿ ನಾನು, ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡಿ. ಫಸ್ಟ್ ಬಿಫೋರ್ ಹಿಂಗಿರುತ್ತೆ, ಈ ಒಂದು ಥ್ರೆಡ್ ಗೈಡ್ನೇ ತೆಗೆದುಬಿಟ್ಟು ನಾವು ನೋಡಿ ಇದಕ್ಕೊಂದು ಕ್ಲಾಂಪ್ ಫಿಟ್ ಮಾಡಿ, ಆ ಕ್ಲಾಂಪ್ಗೆ 2 ಥ್ರೆಡ್ ಗೈಡ್ನ ತೊಗೊಂಡು ಆ ಸಿಲಿಕಾನ್ ಆಯಿಲ್ ಬಾಕ್ಸ್ ಆಲ್ರೆಡಿ ಫಿಕ್ಸ್ ಮಾಡಿದ್ದೀವಿ ಮಿಷಿನಿಗೆ, ಅದನ್ನೇ ತೋರಿಸ್ತಾ ಇದ್ದೀನಿ. ಆಮೇಲೆ ನಿಮಗೆ ಇನ್ನೊಂದು ನಾನು ತೆಗೆದು ಸಹ ತೋರಿಸ್ತೀನಿ ಯಾವ ಥರ ಫಿಟ್ಟಿಂಗ್ ಮಾಡೋದು ಅನ್ನೋದನ್ನು, ಅದನ್ನು ನೀವು ನೋಡ್ಕೊಬೋದು ನೋಡಿ. ಒಳಗಡೆ ಥ್ರೆಡ್ ಎಲ್ಲಿಂದ ಪಾಸ್ ಆಗುತ್ತೆ, ಎಲ್ಲಿಗೆ ಬರುತ್ತೆ ಅನ್ನೋದನ್ನು ಸಹ ನಿಮಗೆ ಕ್ಲೀನಾಗಿ ನಾನು ವೇನು ತೋರಿಸ್ತಾ ಇದ್ದೀನಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಆ ಥ್ರೆಡ್ ಆಯಿಲ್ ಬಾಕ್ಸಿಂದ ಎಲ್ಲಿಂದ ಬರುತ್ತೆ. ನೀವು ಡೈರೆಕ್ಟಾಗಿ ಏನಾದರೂ ಸ್ನೇಹಿತರೆ ಥ್ರೆಡ್ಗೆ ಆಯಿಲ್ ಹಾಕಿದ್ರೆ ಈ ಟೆನ್ಷನ್ ಪೋಸ್ಟಲ್ಲಿ ಬರುತ್ತೆ ಇಲ್ಲ ಅಂತಲ್ಲ, ಆದರೆ ಅಷ್ಟು ಅಕ್ಯುರೇಟಾಗಿ ಬರೋಲ್ಲ. ಏನಾಗುತ್ತೆ, ಆ ಟೆನ್ಷನ್ ಪೋಸ್ಟಲ್ಲಿ ನಿಮಗೆ ಆ ಥ್ರೆಡ್ ಬಂದು ಆಯಿಲ್ ಫಾರ್ಮ್ ಆಗಿರುತ್ತಲ್ಲ, ಡಸ್ಟ್ ಫಾರ್ಮ್ ಆಗಿಬಿಟ್ಟು ಥ್ರೆಡ್ಡು ಕರೆಕ್ಟಾಗಿ ಬರೋಲ್ಲ, ಹಿಡಿದು ಬಿಡ್ತಾ ಇರುತ್ತೆ. ಆವಾಗ ಕೂಡ ಥ್ರೆಡ್ ಬ್ರೇಕೇಜ್ ಆಗುತ್ತೆ, ಏನೋ ತಕ್ಕ ಮಟ್ಟಿಗೆ ಬರುತ್ತೆ. ಆಮೇಲೆ ಮತ್ತೆ ಪ್ರಾಬ್ಲಮ್. ಈ ಎಲ್ಲ R&Dಗಳು ನಾವು ಸಿಕ್ಕಾಪಟ್ಟೆ ನಾವು ಪ್ರಾಕ್ಟೀಸ್ ಇದೆಲ್ಲ ಮಾಡಿ ಕಡೆಗೆ ನಾವು ಈ ಒಂದು ಫೈನಲ್ ಸ್ಟೆಪ್ಪಿಗೆ ಬಂದಿರೋದು ಸ್ನೇಹಿತರೆ. ಇದು ಮಾಡಿದ ಮೇಲೆ ನಮಗೆ ಆರಾಮಾಗಿ ನಾವು ಮಿಷಿನಲ್ಲಿ ಪ್ರಾಬ್ಲಮ್ಸು ಸ್ವಲ್ಪ ಸಾಲ್ವ್ ಆಗಿದೆ. ಬರೀ ಥ್ರೆಡ್ ಕಟಿಂಗ್ದು ಒಂದೇ ಅಲ್ಲ, ಸ್ಕಿಪ್ ಸ್ಟಿಚ್ ಇರ್ಬೋದು, ಸ್ಮೂತ್ನೆಸ್ದು ಕೆಲವೊಂದು ಮಿಷಿನಲ್ಲಿ ಸ್ಮೂತ್ ಬಂದ್ಬಿಡುತ್ತೆ, ಕೆಲವೊಂದು ಮಿಷಿನಲ್ಲಿ ಬರೋದೇ ಇಲ್ಲ. ಅದೆಲ್ಲ ಫೇಸ್ ಮಾಡಿದ್ದೀವಿ. ಇದು ಮಾಡಿದ್ಮೇಲೆ ಅದೆಲ್ಲ ನಾವು ಸಾಲ್ವ್ ಮಾಡ್ಕೊಂಡಿದ್ದೀವಿ ನೋಡಿ. ನಾವು ಬಿಫೋರು ನಾನು ಮಿಷಿನ್ ಫಿಟ್ ಮಾಡೋದಕ್ಕೆ ಮೊದಲು ಇಲ್ಲೊಂದು ಟೆನ್ಷನ್ ಪೋಸ್ಟು ತೋರಿಸ್ತಾ ಇದ್ದು ನೋಡಿ, ಈ R&Dನೂ ಸಹ ಮಾಡಿದ್ದೀವಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ, ಒಂದು ಎಕ್ಸ್ಟ್ರಾ ಟೆನ್ಷನ್ ಪೋಸ್ಟ್ನ ಫಿಟ್ ಮಾಡಿದ್ದೀವಿ ಅಡಿಷ್ನಲ್ ಆಗಿ. ಏನಕ್ಕೆ ಅಂದರೆ ಈ ಕೆಲವೊಂದು ಥ್ರೆಡ್ಡಲ್ಲಿ ಏನಾಗುತ್ತೆ, ರಿಂಕಲ್ ಬರುತ್ತೆ, ಅದನ್ನ ನಾವು ಟೆನ್ಷನ್ ಪೋಸ್ಟ್ಗೆ ಡಬಲ್ ರೌಂಡ್ ಹಾಕ್ಬಿಟ್ಟು ಮಾಡ್ತೀವಿ. ಅದನ್ನು ಫೇಸ್ ಮಾಡಿ ಅದನ್ನು ನಾವು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಎಕ್ಸ್ಟ್ರಾ ಇದು ಈಗ ಹೊಸ ಲೇಟೆಸ್ಟ್ ಮಾಡಲ್ ಏನು ಬರ್ತದೆ ಅದ್ರಲ್ಲಿ ಬರುತ್ತೆ ಅದೇ ಥರ VBMX. ಅದನ್ನ ಯಾವುದ್ರಿದ್ರೂ ಯೂಸ್ ಮಾಡಿದ್ದೀನಿ ಅಂದರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ.
ಕಾನ್ಸಾಯ್ದು ವೇಸ್ಟ್ ಪೆಂಡ್ದು ಪಾರ್ಟ್ ಬರುತ್ತಲ್ಲ ಸ್ನೇಹಿತರೆ, ಅದನ್ನು ಕಟ್ ಮಾಡಿ ಇದಕ್ಕೆ ನಾನು ಯೂಸ್ ಮಾಡಿದ್ದೀನಿ. ಸೊ ನೋಡಿ ಈಗ ಇನ್ನೊಂದು ನೋಡಿಸ್ತಾ ಇದ್ದೀನಿ ನೋಡಿ, ಜುಕ್ಕಿ ಮಿಷಿನ್ಗೂ ಫಿಟ್ ಮಾಡಿದ್ದೀನಿ ನೋಡಿ. ಬರೀ ವಿ ಮೇಕೆ ಅಂತಲ್ಲ, ಜುಕ್ಕಿ, ಬ್ರದರು ಮತ್ತು ಕಾನ್ಸಾಯ್ ವೇಸ್ಟ್ ಪೆಂಡ್ ಪ್ರತಿಯೊಂದಕ್ಕೂ ನಾವು ಫಿಟ್ ಮಾಡಿದ್ದೀವಿ. ಎಲ್ಲ ಮಿಷಿನ್ಗೂ ನಾವು ಇದೇ ಥರನೇ ಮಾಡ್ಕೊಂಡಿದ್ದೀವಿ. ಆವಾಗಿಂದ ನಮಗೆ ಈ ಥ್ರೆಡ್ ಬ್ರೇಕೇಜ್ ಆಗಿರ್ಬೋದು ಮತ್ತು ಹ್ಯಾಂಡ್ ಫೀಲಿಂಗ್ ಸ್ಮೂತ್ ಅಂತ ಹೇಳಿದ್ನಲ್ಲ, ಅದನ್ನು ಸಹ ನಮಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಈ ಒಂದು ಸ್ಕಿಪ್ ಸ್ಟಿಚ್ ಸಹ ನಮಗೆ ಒಂದು 20% ಅವಾಯ್ಡ್ ಆಗುತ್ತೆ ಸ್ನೇಹಿತರೆ, ಈ ಒಂದು ಮೆಥಡ್ ನಾವು ಯೂಸ್ ಮಾಡೋದ್ರಿಂದ. ಹಾಗಾಗಿ ನಾನು ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇದನ್ನು ನಾನು ಸುಮಾರು ಒಂದು 3 ಇಯರ್ಸಿಂದ ಯೂಸ್ ಮಾಡ್ತೀವಿ. ನಾನು ಇದನ್ನ ನಿಮಗೆ ಲೇಟಾಗಿ ನಿಮಗೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ನಮಗೆ ಸಮಯದ ಅಭಾವ ಇದ್ದಿಂದ, ಏನಕ್ಕೆ ನಾನು ನಿಮ್ಮ ರೀತಿ ಒಬ್ಬ ಬೇರೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಆ ಒಂದು ಫ್ರೀ ಸಿಗೋ ಸಮಯದಲ್ಲಿ ನಾನು ಈ ಒಂದು ವಿಡಿಯೋನ ನಿಮಗೆ ಮಾಡಿ ತೋರಿಸ್ತಾ ಇರೋದು. ಏನಕ್ಕೆ ನನಗೂ ನಿಮ್ಮ ಥರನೇ ಕೆಲಸಗಳು ಸುಮಾರು ಇರುತ್ತೆ, ಆದ್ರೂ ಏನೋ ಒಂದು ಒಳ್ಳೆಯದು ನಿಮಗೆ ಯೂಸ್ ಆಗುತ್ತಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಇದು ನಾನು ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ವಿಷಯನೂ ಎಲ್ಲರೂ ಹೇಳಲ್ಲ, ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ. ತುಂಬ ಜನ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಇರ್ತಾರೆ, ಕೆಲವರು ಹೇಳೋಂಥ ಮನೋಭಾವ ಇರ್ತಾರೆ, ಕೆಲವರು ಹೇಳದೇ ಇರೋನು ಇರ್ತಾರೆ. ಸೊ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನನಗೆ ಗೊತ್ತಿರೋದು ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ, ನನ್ನ ನಾಲೆಡ್ಜನ್ನು. ಸೊ ನೀವು ಅಷ್ಟೇ ಇದನ್ನು ನೀವು ನೋಡಿಕೊಂಡು ಇನ್ನೊಬ್ರಿಗೂ ಇದೇ ರೀತಿ ನೀವು ಅವ್ರಿಗೆ ನಿಮ್ಮ ಒಂದು ಕಲ್ತಿರ್ತಕ್ಕಂಥ ವಿಷಯನ ಇನ್ನೊಬ್ರಿಗೂ ಹೇಳ್ಕೊಡಿ. ಆಗ ಅವರು ಕಲ್ತ್ಕೊಳ್ಳಿ. ಒಟ್ಟಿನಲ್ಲಿ ಏನಂದರೆ ಈ ಒಂದು ಪ್ಲಾಟ್ಫಾರಮಿಂದ ಒಂದು 4 ಜನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ಮನೋಭಾವದಿಂದ ನೀವು ಮಾಡಿ. ನಾನು ಅದೇ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀನಿ, ನೀವು ಅದೇ ಒಂದು ಉದ್ದೇಶ ಇಟ್ಕೊಂಡು ಮಾಡಿ. ಆವಾಗ ಪ್ರತಿಯೊಬ್ಬರಿಗೂ ಅಟ್ಲೀಸ್ಟ್ ಹೆಲ್ಪ್ಫುಲ್ ಆಯಿತು ಅಂದರೆ ಅದೇ ನಮಗೊಂದು ಸಾರ್ಥಕತೆ ಅಂತ ಅನಿಸುತ್ತೆ ಸ್ನೇಹಿತರೆ. ಯಾಕಂದ್ರೆ ನಮಗೆ ನಮ್ಮ ಒಂದು ಗುರುಗಳು ಹೇಳ್ಕೊಟ್ಟಿರೋದು ಇದನ್ನೇ, ನೀವು ಕಲ್ತಿರ್ತಕ್ಕಂಥ ವಿದ್ಯೆನ ಇನ್ನೊಬ್ರಿಗೆ ಹೇಳ್ಕೊಟ್ಟಾಗ ನಿಮಗೆ ಕಲ್ತಿರ್ತಕ್ಕ ವಿದ್ಯೆ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಅದು ನಿಜ ಕೂಡ, ಯಾಕಂದ್ರೆ ನಾನು ಅದನ್ನ ಪ್ರಾಕ್ಟಿಕಲಾಗಿ ನಾನು ಫೀಲ್ ಮಾಡಿದ್ದೀನಿ. ನೀವು ಅಷ್ಟೇ, ನೀವು ಕಲ್ತಿರ್ತಕ್ಕಂಥ ವಿದ್ಯೆ ಇನ್ನೊಬ್ರಿಗೆ ಹೇಳ್ಕೊಡಿ, ಅವಾಗ ಖಂಡಿತ ನಿಮ್ಮ ವಿದ್ಯೆನೂ ಜಾಸ್ತಿ ಆಗುತ್ತೆ. 4 ಜನ ನಿಮ್ಮನ್ನು ತಳ್ಕೊತಾರೆ, ಹೋಗಪ್ಪ ನಾವು ಇವ್ರ ಹತ್ರ ಕಲ್ತ್ಕೊಂಡ್ವಿ ಅನ್ನೋ ಒಂದು ಫೀಲಿಂಗ್ ಬರಬೇಕು. ಆವಾಗೇ ನೋಡಿ ನಾವು ಕಲ್ತಿರೋ ವಿದ್ಯೆಗೂ ಒಂದು ಸಾರ್ಥಕತೆ ಸಿಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಅಷ್ಟೇ, ಇದನ್ನು ಅಷ್ಟೇ ನಾನು ನೋಡಿ ಪ್ರತಿಯೊಂದು ನಿಮ್ಗೆ ಒಂದು ಬಾಕ್ಸ್ ಹೊಸದು ಯಾವ ರೀತಿ ಬರುತ್ತೆ, ಅದನ್ನ ಏನು ಮಾಡಬೇಕು ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಗೆ ಕಾಣುತ್ತೆ ಆ ಒಂದು ಸಿಲಿಕಾನ್ ಇದು ರೆಡಿಮೇಡೇ ಸಿಗುತ್ತೆ. ಅದರೊಳಗಡೆ ನೋಡಿ 2 ಸ್ಪಾಂಜ್ ಬರುತ್ತೆ, ಒಂದು ಆಯಿಲ್ ಕಂಟ್ರೋಲರ್ ಬರುತ್ತೆ, ಮತ್ತು ಇಲ್ಲೊಂದು ಓಲ್ ಇದೆ ನೋಡಿ, ನಿಮ್ಗೆ ಕಾಣುತ್ತೆ. ನಾನು ಝೂಮ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ. ಅದರಲ್ಲೇ ಆಯಿಲ್ ಪಾಸ್ ಆಗೋದು. ಆ ಆಯಿಲ್ ಪಾಸ್ ಆಗೋದಕ್ಕೆ ಬೇಕಾದ್ರೆ ಆ ಓಲ್ನ ಸ್ವಲ್ಪ ನೀವು ದೊಡ್ಡದು ಮಾಡ್ಕೊಬೋದು, ನಿಮ್ಗೆ ಆಯಿಲ್ ಕನ್ಸಂಪ್ಷನ್ ಏನು ಕಡಿಮೆ ಬರ್ತಾ ಇದೆ ಅಂದರೆ, ಇಲ್ಲಾಂದ್ರೆ ಅಷ್ಟೇ ಒಳಗೆ ಬಿಟ್ಕೊಬೋದು. ಆಮೇಲೆ ಒಂದು ನಾಪ್ ಥರ ಕೊಟ್ಟಿದ್ದಾನಲ್ಲ, ಅದರಲ್ಲಿ ಕಂಟ್ರೋಲಿಂಗು ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡೋದು ನೋಡಿ. ಇದು ನಾನು ಕೈಯಲ್ಲಿ ತಿರುಗಿಸ್ತಾ ಇದ್ದೀನಲ್ಲ, ಸೊ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಇದನ್ನು ನೀವು ಮಾಡಿ ನೀವು ಸ್ನೇಹಿತರೆ, ನಾನು ಸುಮಾರು ಜನ ನನಗೆ ಕೆಲವರು ಕೇಳಿದರು, ಅವ್ರಿಗೆ ನಾನು ಅವಾಗ ಈ ವಿಡಿಯೋ ನಾನು ಯೂಟ್ಯೂಬಲ್ಲಿ ಹಾಕಿರಲಿಲ್ಲ, ವಾಟ್ಸಪ್ ಮುಖಾಂತರ ಅವ್ರಿಗೆ ಕಳಿಸಿದ್ದೆ. ಬಟ್ ಆದರೂ ಕೆಲವ್ರಿಗೆ ಅರ್ಥ ಆಗಿರಲಿಲ್ಲ. ಆವಾಗ ಕೆಲವರು ತುಂಬ ಬೇಕಾಗಿದ್ದವರು ಆಗಿದ್ದರಿಂದ ನಾನೇನು ಮಾಡಿದೆ, ಅವರು ಬಂದು ಮಾಡಿಕೊಡಿ ಅಂತ ಕೇಳಿದರು. ಹಾಗಾಗಿ ಅವ್ರಿಗೆ ಹೋಗಿ ಅಲ್ಲೇ ಫ್ಯಾಕ್ಟ್ರಿಲೂ ಸಹ ಮಾಡಿಕೊಟ್ಟು ಬಂದೆ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ. ಸೊ ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಫಿಟ್ ಮಾಡೋದು ಅಂತ. ಜಸ್ಟ್ ಆ ಕ್ಲಾಂಪ್ನ ನೀವು ಮಾಮೂಲಿ ಒಂದು ಥಿಂಕ್ ಶೀಟಲ್ಲಿ ಥರ ಸ್ವಲ್ಪ ಥಿಕ್ನೆಸ್ ಇರುತ್ತೆ, ಒಂದು 1.5 mm ಥಿಕ್ನೆಸ್ ಇರೋ ಶೀಟ್ ತೊಗೊಂಡು ಬೆಂಡ್ ಮಾಡ್ಕೊಳ್ಳಿ. ನಿಮ್ಗೆ ಹೈಟ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ಸೊ ನಾನು ಈ ಮಿಷಿನ್ಗೆ ಏನು ಹೈಟ್ ಬೇಕೋ ಹೈಟ್ ಮಾಡ್ಕೊಂಡಿದ್ದೀನಿ. ಆ ಗೈಡ್ಸು ಅಷ್ಟೇ, ನೀವೊಂದು 2.5 mm ಥಿಕ್ನೆಸ್ ಇರತಕ್ಕಂಥ ಒಂದು ರಾಡು, ಆ ರಾಡ್ನ ನಿಮಗೆ ಎಲ್ಲಿಗೆ ಯಾವುದು ವರ್ಕ್ಶಾಪಲ್ಲಿ ಬೇಕಾದ್ರೆ ಮಾಡ್ಕೊಬೋದು, ಇಲ್ಲ ಇನ್ಬಿಲ್ಟ್ ನೀವು ಫ್ಯಾಕ್ಟ್ರಿಯಲ್ಲೇ ಮಾಡ್ಕೊಬೋದು. ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ಗೆ ಬೆಂಡ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಆ ಥ್ರೆಡ್ ಗೈಡು, ಆ ಥ್ರೆಡ್ ಸಿಲಿಕಾನ್ ಬಾಕ್ಸಲ್ಲಿ ಪಾಸ್ ಆಗಬೇಕು ಥ್ರೆಡ್ಡು. ಆ ರೀತಿ ಆ ಹೈಟಿಗೆ ನೀವು ಬೆಂಡ್ ಮಾಡ್ಕೊಳ್ಳಿ. ನಾನೆಲ್ಲ ಇನ್ಬಿಲ್ಟ್ ನಾನು ಫ್ಯಾಕ್ಟ್ರಿಯಲ್ಲೇ ಮಾಡಿರ್ತದ್ದು. ನಿಮ್ಗೆ ಕ್ಲೀನಾಗಿ ಕಾಣಿಸ್ತಾ ಇದೆ, ಏನು ಅದಕ್ಕೆ ಕಲರ್ ಗಿಲ್ಲರ್ ಏನಿಲ್ಲ, ನ್ಯಾಚುರಲಾಗಿ ಏನಿದೆ ಅದನ್ನೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಏನು ಅದರಲ್ಲಿ ಸುಣ್ಣ ಬಣ್ಣ ಹೊಡೆದು ಏನೂ ತೋರಿಸ್ತಾ ಇಲ್ಲ, ಆಲ್ರೆಡಿ ನಾವು ಯೂಸ್ ಮಾಡಿರೋದು. ಇದು ನಿಮಗೆ ತೋರಿಸೋಕ್ಕೋಸ್ಕರ ಇನ್ನೊಂದು ನಾನು ಫಿಟ್ಟಿಂಗ್ ಮಾಡಿ ತೋರಿಸ್ತಾ ಇರೋದು. ಸೊ ನೀವು ನೋಡ್ತಾ ಇರ್ಬೋದು, ನಾನು ಅದೇ ಹೇಳಿದ್ನಲ್ಲ ಸ್ನೇಹಿತರೆ, ನಾನು ಸ್ಟಾರ್ಟಿಂಗ್ ಸುಮಾರು ಜನ ನನಗೆ ಕೇಳಿದರು. ಬಟ್ ಈ ಥರ ಪ್ರಾಬ್ಲಮ್ಗೋಸ್ಕರ ಅವ್ರಿಗೆ ನನ್ನ ಫ್ರೆಂಡ್ ಸರ್ಕಲ್ ತುಂಬ ಬೇಕಾಗಿರೋದ್ರಿಂದ ನಾನು ಅವ್ರಿಗೆ ಅಲ್ಲೇ ಹೋಗಿ ಮಾಡಿಕೊಟ್ಟೆ. ಆಮೇಲೆ ಕೆಲವ್ರಿಗೆ ವೀಡಿಯೋಸು ಕಳಿಸಿದ್ದೆ, ಅಂದರೆ ವಾಟ್ಸಪ್ಪಲ್ಲಿ. ಸೊ ಯೂಟ್ಯೂಬಲ್ಲಿ ಇದು ಫಸ್ಟ್ ಟೈಮ್ ನಾನು ಆಗ್ತಾಯಿದ್ದೀನಿ. ಏಕೆಂದರೆ ಇದು 4 ಜನಕ್ಕೆ ಗೊತ್ತಾಗಿ ನೀವು ಇದೇ ರೀತಿ ಮಾಡಿಕೊಂಡು ಈ ಪ್ರಾಬ್ಲಮಿಂದ ನೀವು ಈ ಆಚೆ ಬರಲಿ ಅಂತ, ಈ ಥ್ರೆಡ್ ಕಟಿಂಗ್ ಪ್ರಾಬ್ಲಮಿಂದ ಆಚೆ ಬರಲಿ ಅಂತ. ನೋಡಿ ನಿಮಗೆ ಎಲ್ಲ ಆದಮೇಲೆ ನೋಡಿ ನಾವು ಸ್ಟಿಚಿಂಗ್ ಸಹ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ವೇಸ್ಟ್ ಪೆಂಡಲ್ಲೂ ಸಹ ನೋಡಿ, ಎಲ್ಲದಕ್ಕೂ ಪ್ರತಿಯೊಂದು ಮಿಷಿನ್ಗೂ ನಾವು ನಮ್ಮ ಹತ್ರ ಏನು ಮಿಷಿನ್ಸ್ ಇದೆ, ಚೈನ್ ಸ್ಟಿಚ್ ಮಿಷಿನ್ಸು, ಫೀಡಾಫಾರ್ಮು, ವೇಸ್ಟ್ ಪೆಂಡ್ ಪ್ರತಿಯೊಂದಕ್ಕೂ ನಾವು ಇದೇ ಥರ ಮಾಡ್ಕೊಂಡಿದ್ವಿ. ಥ್ರೆಡ್ ಕಟಿಂಗ್ ಪ್ರಾಬ್ಲಮ್ಮೇ ನಮಗೆ ಸಾಲ್ವ್ ಆಗಿದೆ ಸ್ನೇಹಿತರೆ. ಇದಕ್ಕೆ ಸಿಲಿಕಾನ್ ಆಯಿಲು ನಿಮ್ಮ ನಾರ್ಮಲಾಗಿ ಗೊತ್ತೇ ಇದೆ, ಆಯಿಲ್ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಕನ್ಸಂಪ್ಷನ್ ನೋಡಿ ಅದರಲ್ಲಿ ಬರುತ್ತೆ ನೋಡಿ. ಸ್ಟಿಚಿಂಗ್ ಕ್ವಾಲಿಟಿ ಸಹ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಕಂಪ್ಲೀಟು ಟಾಪು ಬಾಟಮ್ ಎರಡೂ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲೂ ಥ್ರೆಡ್ ಬ್ರೇಕೇಜ್ ಇಲ್ಲ, ಮತ್ತು ಹ್ಯಾಂಡ್ ಫೀಲಿಂಗು ಅಷ್ಟೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇಲ್ಲೇ ನಾನು ಆ ಕ್ವಾಲಿಟಿ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕ್ಲೀನಾಗಿದೆ. ಅಪ್ಪರ್ ಥ್ರೆಡ್ಡು ಬ್ಲಾಕ್ ಇದೆ,
ನಮಗೆ ಇನ್ಸೈಡ್ ದೊಡ್ಡ ಬ್ಲೂ ಇದೆ, ಆ ಬ್ಲಾಕ್ನೆಸ್ ಕಾಣಿಸ್ಬಾರ್ದು ಅಂದಾಗ ಆ ಸ್ಮೂತ್ನೆಸ್ ನಾವು ಟೈಟ್ ಕೊಟ್ಟಾಗ ಬಂದ್ಬಿಡುತ್ತೆ. ಆದರೆ ಇದನ್ನ ನಾವು ಆಯಿಲ್ ಪಾಸ್ ಮಾಡಿದಾಗ ಏನಾಗುತ್ತೆ, ನಾವು ಥ್ರೆಡ್ ಟೈಟ್ ಮಾಡ್ತೀವಲ್ಲ ಆ ಒಂದು ಅಪಿಯರೆನ್ಸ್ ಕಡಿಮೆ ಆದಾಗ ಥ್ರೆಡ್ ಬ್ರೇಕೇಜ್ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಪ್ಲಸ್ ಇದರಲ್ಲಿ ಆಯಿಲು ಅದು ಫ್ಲೋ ಆಗೋದ್ರಿಂದ ಆವಾಗ ಹೀಟ್ ಆಗೋದು ಜನ್ರೇಟ್ನು ಕಡಿಮೆ ಆಗುತ್ತೆ. ಆ ಥ್ರೆಡ್ಗೆ ಆ ಆಯಿಲ್ ಕಂಟೆಂಟ್ ಕರೆಕ್ಟಾಗಿ ಸಿಕ್ಕಿದಾಗ ಆಟೋಮೆಟಿಕ್ ಸ್ಮೂತಾಗಿ ಥ್ರೆಡ್ನು ಫಾರ್ಮೇಷನ್ ಆಗಿಬಿಡುತ್ತೆ, ಸ್ಟಿಚ್ಚು ಥ್ರೆಡ್ ಬ್ರೇಕೇಜ್ ಆಗೋದಿಲ್ಲ. ಸೊ ನೋಡಿ, ನೀವು ವೇಸ್ಟ್ ಬ್ಯಾಂಡ್ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು ಕ್ಲಿಪ್ಪು, ಅದರಲ್ಲೇ ಎಲ್ಲೂ ನಿಮಗೆ ಆಪ್ರೇಟರ್ ಯಾವುದೇ ಸ್ಪೀಡಲ್ಲಿ ಕಂಟಿನ್ಯೂಸ್ ಆಗಿ ಹೊಡೆದ್ರೂ ಸಹ ನೀಡ್ಲು ಹೀಟ್ ಆಗೋದು ಸಹ ಅವಾಯ್ಡ್ ಆಗೋದು. ಯಾಕಂದರೆ ನಿಮಗೆ ನಾವು ಡೈರೆಕ್ಟಾಗಿ ನೀಡ್ಲು ನಿಯರೆಸ್ಟ್ ಎಲ್ಲಿದೋ ಅಲ್ಲಿಗೆ ಬಂದು ನಾವು ಈ ಆಯಿಲ್ನ ಪಾಸ್ ಮಾಡ್ತಾಯಿದ್ದೀವಿ. ಟೆನ್ಷನ್ ಪೋಸ್ಟಿಂದ ಥ್ರೆಡ್ಡಿಂದ ಬರ್ತಾಯಿಲ್ಲ, ಈ ಹತ್ರದಲ್ಲಿ ನಾವು ಪಾಸ್ ಮಾಡೋದ್ರಿಂದ ಅಲ್ಲಿಂದ ನಾರ್ಮಲಾಗಿ ಬರುತ್ತೆ. ಇಲ್ಲಿಂದ ಈ ನೀಡ್ಲಿಗೆ ಹೋಗೋಷ್ಟೊತ್ತಿಗೆ ಆ ಥ್ರೆಡ್ ಆಯಿಲು ಅಷ್ಟು ಬೇಗ ಡ್ರೈಯೂ ಆಗೋಲ್ಲ. ಹಾಗಾಗಿ ಈ ಒಂದು ಮೆಥಡು ತುಂಬ ಹೆಲ್ಪ್ಫುಲ್ ಆಯಿತು. ಹಂಗಾಗಿ ನಾವು ಇದನ್ನ ಸುಮಾರು ಒಂದು 6-7 ತಿಂಗಳು ನಾವು ಈ ಪ್ರಾಕ್ಟಿಕಲ್ ಮಾಡಿದ್ವಿ ಸ್ನೇಹಿತರೆ. ಒಂದು ಹೊಸ ಪ್ರಾಕ್ಟಿಕಲ್ಗಳನ್ನ ಮಾಡಿ ಲಾಸ್ಟ್ಗೆ ಇದನ್ನ ನಾನು ಓಕೆ ಮಾಡೋ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ ನೋಡಿ. ನಾನು ಫೀಡ್ ಫಾರ್ಮ್ ಮಾಡೋದನ್ನು ಸಹ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಆಲ್ಮೋಸ್ಟ್ ಎಲ್ಲನೂ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಆರಾಮಾಗಿ ಮಾಡ್ಕೊಬೋದು ಸ್ನೇಹಿತರೆ. ಏನು ಈಸಿ, ಎಷ್ಟು ಈಸಿ ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಏನೇ ತೋರಿಸೋದು ನಿಮ್ಗೆ ತುಂಬ ಈಸಿ ಇರ್ತಕ್ಕಂಥದ್ದೇ ತೋರಿಸೋದು. ಆಮೇಲೆ ನಾನು ಮುಂದಿನ ವಿಡಿಯೋದಲ್ಲಿ ಇದುವರೆಗೂ ಪ್ರಪಂಚದಲ್ಲೇ ಯಾರೂ ಮಾಡಿಲ್ಲ ಸ್ನೇಹಿತರೆ ಆ ಥರ ಒಂದು ಫಸ್ಟು R&D ವರ್ಕ್ ಮಾಡಿದ್ದೀನಿ, ಎಸ್ಪೆಷಲಿ ಫೀಡ್ ಫಾರ್ಮ್ ಮಿಷಿನಲ್ಲಿ. ಅದನ್ನು ನಾನು ನಿಮಗೆ ಮುಂಬರೋ ಒಂದು ವಿಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇದನ್ನು ಯಾರಾದರೂ ನಿಮಗೆ ಗೊತ್ತಿದ್ದರೆ, ನಾನು ವಿಡಿಯೋ ಏನು R&D ಮಾಡಿದ್ದೀನಿ ಅಂತ ಏನಾದರೂ ನೀವು ಗೆಸ್ ಮಾಡೋಕ್ಕೆ ಸಾಧ್ಯ ಇದ್ದರೆ ಖಂಡಿತ ನನಗೆ ನೀವು ಗೆಸ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ. ಏನರ ಬಗ್ಗೆ ಮಾಡ್ತಾ ಇದ್ದೀನಿ ಅಂತೇಳಿ ನಿಮ್ಗೆ ಏನಾದರೂ ಗೊತ್ತಿದ್ದರೆ. ಇದು ಇದುವರೆಗೂ ನನಗೆ ಗೊತ್ತಿರೋ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ, ನನ್ನ ಒಂದು 25 ವರ್ಷದ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ, ಇದುವರೆಗೂ ಪ್ರಪಂಚದಲ್ಲೇ ವರ್ಲ್ಡ್ ಫಸ್ಟ್ R&D ವರ್ಕು ಇದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಎಲ್ಲ ಕಡೆ ನೋಡಿದ್ದೀನಿ, ಎಲ್ಲೂ ನಾನು ಇವನು ಹೊರದೇಶದಲ್ಲೂ ಸಹ ಕೆಲಸ ಮಾಡಿದ್ದೀನಿ, ಎಲ್ಲೂ ಸಹ ಈ ರೀತಿ ಒಂದು R&D ನಾನು ಎಲ್ಲೂ ನೋಡಿಲ್ಲ. ನಮ್ಮ ಫ್ರೆಂಡ್ ಸರ್ಕಲಲ್ಲೂ ಸುಮಾರು ಜನ ಹೊರದೇಶದಲ್ಲೂ ಮಾಡಿದ್ರೆ, ನಮ್ಮ ಇಂಡಿಯಾದಲ್ಲೂ ಮಾಡ್ತಾ ಇದ್ದಾರೆ, ಈಗಲೂ ಇದ್ದಾರೆ. ಆದರೆ ಎಲ್ಲೂ ಈ ಒಂದು R&D ವರ್ಕ್ ಯಾರೂ ಮಾಡಿಲ್ಲ. ಇನ್ ಕೇಸ್ ಮಾಡಿದರೂ ಸಹ ಯಾರೂ ಹೇಳಲಿಲ್ಲ ಸಹ, ಅದು ನನಗೆ ಗೊತ್ತಿಲ್ಲ ಮಾಡಿದವರು ಇಲ್ಲ ಅಂಥೇಳಿ. ಬಟ್ ನಾನು ಇದು ಮಾಡಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಮಾಡಿ ಇದನ್ನು ಸಕ್ಸಸ್ ಸಹ ಆಗಿದೆ. ಅದನ್ನು ನಾನು ಇವಾಗ ನಾನು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ. ಯಾಕಂದರೆ ನಾನು ಏನೇ ನಿಮಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ ಸ್ನೇಹಿತರೆ, ನಾನು ಸುಮ್ಮನೆ ಏನೋ ಅಲ್ಲಿ ಮಾಡಿದ್ದು ನಿಮ್ಗೆ ತೋರಿಸ್ತಾ ಇಲ್ಲ. ನಾನು ಅದು ಪ್ರಾಕ್ಟಿಕಲ್ಲಾಗಿ ನಾನು ಅದನ್ನ ಟ್ರಯಲ್ ಮಾಡಿರ್ತೀನಿ. ಹೆಚ್ಚು ಕಮ್ಮಿ ನಾನು ನಿಮ್ಗೇನು ತೋರಿಸ್ತಾ ಇದ್ದೀನಲ್ಲ, ಇದು ಸುಮಾರು ಒಂದು 2 ವರ್ಷದಿಂದ ನಾನು ಇದನ್ನ ಪ್ರಾಕ್ಟಿಕಲಾಗಿ ಟ್ರಯಲ್ ನೋಡಿ ಓಕೆ ಆದಮೇಲೆ ನಿಮ್ಗೆ ಈ ವಿಡಿಯೋ ನೆಕ್ಸ್ಟ್ ನಾನು ಇವಾಗ ಮಾಡ್ತಾ ಇರೋದು. ಯಾಕಂದರೆ ಅಷ್ಟು ನಾವು ಟೈಮ್ ತೊಗೊಂಡಿದ್ದೀವಿ. ಏನಕ್ಕೆ ಈ R&D ಅಷ್ಟು ಈಸಿಯಾಗಿಲ್ಲ ಸ್ನೇಹಿತರೆ. ಏನರ ಬಗ್ಗೆ ಅಂತೇಳಿ ನಾನು ಅದೇ ಹೇಳ್ತಾ ಇದ್ದೀನಲ್ಲ, ನೀವು ಗೆಸ್ ಮಾಡಿ ನೋಡೋಣ. ಸೊ ನನಗೆ ಗೆಸ್ ಮಾಡಿ ತಿಳಿಸಿ. ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ನ ಅದೇ ಹೇಳ್ತಿದ್ದೀನಲ್ಲ ಹೊಸದಾಗಿ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಹೊಸ ಅನ್ವೇಷಣೆಗಳನ್ನ, ನಾನು ರಿಸರ್ಚ್ಗಳನ್ನ ನಿಮಗೆ ಈ ವಿಡಿಯೋ ಮುಖಾಂತರ ನಾನು ತೋರಿಸ್ತಾ ಹೋಗ್ತೀನಿ. ಇನ್ನೂ ಹಲವಾರು ಒಂದು ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ದೀನಿ ನಾನು. ಸೊ ಅದನ್ನು ನನಗೆ ಟೈಮ್ ಬೇಕಾಗಿರೋದ್ರಿಂದ ಸ್ವಲ್ಪ ನನಗೆ ಟೈಮ್ ಸಿಕ್ಕಿದಾಗ ಒಂದೊಂದೇ ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಸಾಕ್ತೀನೋ ಅದನ್ನು ಫಸ್ಟ್ ನೀವು ನೋಡ್ಬೋದು. ಸೊ ಬೆಲ್ ಬಟನ್ ಪ್ರೆಸ್ ಮಾಡಿ ನೀವು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ಸೊ ನೀವು ನನ್ನ ಗ್ರೂಪ್, ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ. ಅದರಲ್ಲಿ ಸುಮಾರು ನಮ್ಮ ಥರ ಹಳೆ ಒಂದು ಸುಮಾರು ಸೀನಿಯರ್ ಟೆಕ್ನಿಷಿಯನಿಂದ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಆ ಒಂದು ಗ್ರೂಪ್ನಲ್ಲಿದ್ದಾರೆ. ನಿಮ್ಗೆ ಯಾರೆಲ್ಲ ಆಸಕ್ತಿ ಇದೆ, ನಾನು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ ವಾಟ್ಸಪ್ ಗ್ರೂಪ್ನ ಲಿಂಕ್ನೂ ಸಹ ಕೊಟ್ಟಿರ್ತೀನಿ. ಆಸಕ್ತಿ ಇರೋರು ಬೇಕಾದ್ರೆ ನೀವು ನಮ್ಮ ಗ್ರೂಪ್ನಲ್ಲಿ ಬಂದು ಜಾಯ್ನ್ ಆಗ್ಬೋದು. ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಸೊ ಮುಂದಿನ ಹೊಸ ವಿಡಿಯೋದಲ್ಲಿ ನಾವು ಸಿಗೋಣ. ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಸಹ ಈ ವಿಡಿಯೋನ ನೀವು ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ತಿಳಿಸಿ. ಸೊ ಆವಾಗ ಅವ್ರಿಗೂ ಈ ಒಂದು ಹೊಸ ಅನ್ವೇಷಣೆಗಳು ಅವ್ರಿಗೂ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಸೊ ಅವರು ತಿಳ್ಕೊಳ್ಳಿ, ಎಲ್ಲರೂ ಒಂದು ಚೈನ್ ಲಿಂಕ್ ಥರ ಇದು ಕೆಲಸ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಸೊ ಎಲ್ರಿಗೂ ನನ್ನ ಧನ್ಯವಾದಗಳು.